ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬೃಂದಾವನ ಆರ್ಟ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಆಗಿ ಮತ್ತು ಬೇಗ ಆಗುವಂಥ ಸೀರೆ ಕುಚ್ಚನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ನೋಡಿ, ನಾನು 2 ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಒಂದು ಬ್ಲೂ ಮತ್ತು ಒಂದು ಪಿಂಕು. ನೆಕ್ಸ್ಟು ನಮಗೆ ಈ ಥರ ಗೋಲ್ಡ್ ಬೀಡ್ಸ್ ಬೇಕಾಗುತ್ತೆ. ಮತ್ತು ನಾವು ಬ್ಲೂ ಕಲರು ಮತ್ತು ಪಿಂಕ್ ಕಲರ್ನ ಆರೆಳೆ ದಾರ ರೆಡಿ ಮಾಡಿ ಇಟ್ಕೋಬೇಕು. ಬನ್ನಿ ಫ್ರೆಂಡ್ಸ್, ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನಾನು ಬ್ಲೂ ಕಲರ್ ದಾರನ ಈ ಥರ ಆರೆಳೆ ಮಾಡಿಟ್ಕೊಂಡಿದ್ದೀನಿ. ಆರೆಳೆ ಮಾಡಿಟ್ಕೊಂಡು ಎಡ್ಜ್ಗೆ ಈ ಥರ ನಾಟ್ ಹಾಕೋಬೇಕು. ನೆಕ್ಸ್ಟು ನಾವು ಈ ಥರ ಬೆರಳು ಸುತ್ತಕೊಂಡು ಇಲ್ಲಿ ಬಟ್ಟೆಗೆ ಫಸ್ಟು ಲಾಕ್ ಮಾಡ್ಕೋಬೇಕು. ಈ ಥರ ಮುಂದ್ಗಡೆಯಿಂದ ಚುಚ್ಚಿಬಿಟ್ಟು ಹಿಂದ್ಗಡೆಯಿಂದ ದಾರ ಈ ಥರ ಎಳ್ಕೋಬೇಕು. ಅವಾಗಿಲ್ಲಿ ಒಂದು ಸಿಂಗಲ್ ನಾಟ್ ಇದು ಹಾಕ್ಕೊಂಡು ಮತ್ತೆ ಒಂದು ನೆಕ್ಸ್ಟ್ ಚೈನ್ ಹಾಕ್ಕೋಬೇಕು ಫ್ರೆಂಡ್ಸ್. ಚೈನ್ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟು ಇದ್ರ ಪಕ್ಕದಲ್ಲಿ ನಾವು ಕಂಬ ಹಾಕಬೇಕು ಇನ್ನೊಂದು. ಅದಕ್ಕೆ ಇವಾಗ ಸೂಜಿ ಮೇಲೆ ಈ ಥರ ದಾರ ಹಾಕ್ಕೊಂಡು ಅದ್ರ ಪಕ್ಕದಲ್ಲೇ ಅದ್ರ ಹತ್ರನೇ ಚುಚ್ಕೊಂಡ್ಬಿಟ್ಟು ಹಿಂದ್ಗಡೆಯಿಂದ ಈ ಥರ ದಾರನ ಎಳ್ಕೊಂಡು ಎಳಿಬೇಕು. ಮತ್ತೆ ಸೂಜಿ ಮೇಲೆ ದಾರ ಹಾಕ್ಬಿಟ್ಟು 2ರಲ್ಲಿ 1 ಮಾಡ್ಕೋಬೇಕು. ನೆಕ್ಸ್ಟು ಮತ್ತೆ ಇಲ್ಲಿ 2 ಇರುತ್ತೆ. ಸೂಜಿ ಮೇಲೆ ದಾರ ಹಾಕ್ಕೊಂಡು ಮತ್ತೆ ಅದ್ರ 2ರಲ್ಲಿ ಹಾಕ್ಕೊಂಡು 1 ಮಾಡ್ಕೋಬೇಕು ಫ್ರೆಂಡ್ಸ್. ಅದಾದಮೇಲೆ ಒಂದು ಚೈನ್ ಹಾಕ್ಕೋಬೇಕು. ಕಂಬ ಆದಮೇಲೆ ಒಂದು ಚೈನ್ ಹಾಕ್ಕೊಳ್ಳಿ. ನೆಕ್ಸ್ಟು ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ಅದು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಬಟ್ಟೆಗೆ ಥರ ಚುಚ್ಕೊಂಡು ಮತ್ತೆ ಹಿಂದ್ಗಡೆಯಿಂದ ದಾರನ ಈ ಥರ ಎಳ್ಕೋಬೇಕು. ಮತ್ತು ಸೂಜಿ ಮೇಲೆ ದಾರ ಹಾಕಿ 2ರಲ್ಲಿ 1 ಮಾಡಿಕೊಂಡು ಇದೇ ಥರ ನಾವು ಕಂಬ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಇದೇ ಥರ ನಾವು ನೋಡಿ, ಇಲ್ಲಿ ಕಂಬ ಆಯಿತು. ಇಲ್ಲಿ ಕಂಬ ಆಯಿತು ಒಂದು. ಅದೇ ಥರ ಮತ್ತೆ ಸೂಜಿ ಮೇಲೆ ದಾರ ಹಾಕ್ಬಿಟ್ಟು ಪಕ್ಕದಲ್ಲೇ ಫಸ್ಟಿಗೆ ಹಾಕಿದ್ವಲ್ಲ ಅದ್ರ ಪಕ್ಕದಲ್ಲೇ ಅದೇ ಥರ ನಾವು ಇಲ್ಲಿ ಕಂಬನ ಈ ಥರ ಹಾಕ್ಕೊಂಡು ಹೋಗಬೇಕು. ಈ ಥರ ಕಂಬ ಹಾಕಬೇಕು. 2ರಲ್ಲಿ 1 ಮಾಡ್ಕೋಬೇಕು. ನೆಕ್ಸ್ಟು ಮತ್ತೆ ಒಂದು ಚೈನು, ಮತ್ತೆ ಸೂಜಿ ಮೇಲೆ ದಾರ, ಮತ್ತೆ ಎಲ್ಲಿ ಬರುತ್ತೆ ಅದು ನೋಡಿಕೊಂಡು ಮತ್ತು ಹಿಂದ್ಗಡೆಯಿಂದ ದಾರ ಎಳ್ಕೊಂಡು ಮತ್ತೆ ಸೂಜಿ ಮೇಲೆ ದಾರ 2ರಲ್ಲಿ 1 ಮತ್ತು 2ರಲ್ಲಿ 1 ಫ್ರೆಂಡ್ಸ್. ಇದಕ್ಕೆ ಕಂಬ ಹಾಕೋದು ಅಂತ ಹೇಳ್ತಾರೆ. ಮತ್ತೆ ಸೂಜಿ ಮೇಲೆ ದಾರ ಇದೇ ಥರ ಪಕ್ಕದಲ್ಲೇ ನಾವು ಹಾಕ್ಕೊಂಡು ಕಂಬ ಹಾಕ್ಕೊಂಡು ಹೋಗೋದು ಫ್ರೆಂಡ್ಸ್. ಏನೂ ಇಲ್ಲ ಇದರಲ್ಲಿ, ಬರೀ ಕಂಬ ಹಾಕ್ಕೊಂಡು ಹೋಗಬೇಕು. ಫುಲ್ ಸೀರೆ ಫ್ರೆಂಡ್ಸ್. ಫಸ್ಟಿಗೆ ಇದು 2 ಲೇಯರ್ ಬರುತ್ತೆ. ಈ ಥರ 2 ಲೇಯರ್ ಬರುತ್ತೆ ಫ್ರೆಂಡ್ಸ್. ಇದೇ ಥರ ಸೂಜಿ ಮೇಲೆ ದಾರ ಹಾಕ್ಕೊಳ್ಳೋದು, ಇದೇ ಥರ ಕಂಬ ಹಾಕ್ಕೊಂಡು ಫುಲ್ ಸೀರೆನ ರೆಡಿ ಮಾಡ್ಕೊಂಡ್ಬಿಡೋದು. ನೋಡಿ, ತುಂಬ ಈಸಿ ಇದೆ ಫ್ರೆಂಡ್ಸ್ ಇದು. ಮತ್ತು ಬೇಗ ಆಗುತ್ತೆ, ತುಂಬ ಚೆನ್ನಾಗೂ ಕಾಣಿಸುತ್ತೆ. ನಾವು ಬೇಗ ನಮ್ಮ ಸೀರೆಗೆ ಹಾಕೋಬೋದು ಫ್ರೆಂಡ್ಸ್. ಇಲ್ಲ ಅಂತಂದರೆ ಯಾರಿಗಾದರೂ ಸಿಂಪಲ್ ಆಗಿರೋದು ಕೇಳ್ತಾರಲ್ವ, ಅವ್ರಿಗೆ ನೀವು ಈ ಥರ ಹಾಕ್ಕೊಳ್ಬೋದು ಫ್ರೆಂಡ್ಸ್. ನಮಗೆ ಸಿಂಪಲ್ ಆಗಿರೋದು ಬೇಕು, ಜಾಸ್ತಿ ಕುಚ್ಚು ಬೇಡ ಅನ್ನೋರು ಈ ಥರ ಇದನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನೋಡಿ, ಇದೇ ಥರ 2ರಲ್ಲಿ 1 ಮಾಡಿಕೊಂಡು ಈ ಥರ ಸೂಜಿ ಮೇಲೆ ದಾರ ಹಾಕ್ಕೊಳ್ಳೋದು, ಇದೇ ಥರ ಹಾಕ್ಕೊಂಡು ಹೋಗ್ತಾ ಇರೋದು ಫ್ರೆಂಡ್ಸ್. ಇದಾಯ್ತಲ್ಲ, ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಳ್ಳೋದು, ಅದರ ಪಕ್ಕದಲ್ಲೇ ನೀವು ಕಂಬ ಹಾಕ್ತಾ ಹೋಗಿ ಫ್ರೆಂಡ್ಸ್. ಫುಲ್ ಸೀರೆ ಎಡ್ಜಿಂದ ನೀವು ಯಾವ ಕಲರ್ ಸೀರೆ ಇರುತ್ತಲ್ವ ಅಪೋಸಿಟ್ ಕಲರು 2 ಕಲರ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಫ್ರೆಂಡ್ಸ್. ನೋಡಿ, ಇವಾಗ ಫಸ್ಟ್ ಲೈನು ಕಂಪ್ಲೀಟ್ ಆಗಿದೆ. ಮತ್ತು ಈ ಥರ ಬರುತ್ತೆ.
ಫುಲ್ ಸೀರೆ ಹಾಕಿದಾಗ ಈ ಥರ ಕಾಣಿಸುತ್ತೆ. ಇವಾಗ ನಾವು ನೆಕ್ಸ್ಟು ಪಿಂಕ್ ಕಲರ್ನ ಮೇಲೆ ಸೆಕೆಂಡ್ ಲೈನು ಹಾಕಬೇಕು ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ ಪಿಂಕ್ ಕಲರ್ನ. ಲಾಕ್ ಮಾಡ್ಕೊಂಡಾದ್ಮೇಲೆ ನಾವು 2 ಚೈನ್ ಹಾಕೊಳ್ಳೋಣ. 2 ಚೈನ್ ಹಾಕೊಂಡಾದ್ಮೇಲೆ ನಾವು ಇಲ್ಲಿ ಫಸ್ಟ್ ಒಂದು ಚಿಕ್ಕದ ಕಂಬ ಮಾಡಿದ್ವಲ್ವಾ, ಅದ್ರೊಳಗೆ ನಾಟ್ ಮಾಡ್ಕೋಬೇಕು. ಇಲ್ಲಿ ಈ ಥರ ಫಸ್ಟು ಕಂಬದ 2 ಹಾಕಿದ್ವಲ್ವ, ಅದರ ಸೆಂಟ್ರಲ್ಲಿ ನಾಟ್ ಮಾಡಿಕೊಂಡು ಮತ್ತೆ ಇಲ್ಲಿ 2 ಚೈನ್ ಹಾಕೋಬೇಕು. ಇಲ್ಲಿ 2 ಚೈನ್ ಹಾಕಿ ಇವಾಗ ಇಲ್ಲಿ ಸೆಂಟ್ರಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಕಂಬ ಹಾಕ್ಕೊಂಡು ಹೋಗ್ಬೇಕು. ಇದೇ ಥರ ಕಂಬ ಹಾಕಬೇಕು. ಫಸ್ಟ್ ಇಲ್ಲಿ ಒಂದು ಕಂಬ ಹಾಕಿ ಇವಾಗ ನೋಡಿ ಕಂಬ ರೆಡಿ ಆಯ್ತಲ್ವಾ ಫ್ರೆಂಡ್ಸ್. ನೋಡಿ ಇಲ್ಲಿ ಇವಾಗ ಇದ್ರ ಸೆಂಟ್ರ್ ಇದೆರಡರ ಮಧ್ಯದಲ್ಲಿ ನಾವು ಒಂದು ಕಂಬ ಹಾಕೊಂಡಿದ್ದೀವಿ. ಇವಾಗ ಒಂದು ಕಂಬ ಆದಮೇಲೆ ನೆಕ್ಸ್ಟ್ ನಾವು ಈ ಥರ ಗೋಲ್ಡನ್ ಬಿಡ್ಸ್ ತಗೋಬೇಕು. ಗೋಲ್ಡನ್ ಬೀಡ್ಸ್ ತಗೊಂಡು ಇವಾಗ ಒಂದು ಇದಕ್ಕೆ ಬೀಡ್ಸ್ ಹಾಕೋಣ. ನೋಡಿ ಫ್ರೆಂಡ್ಸ್, ಈ ಥರ ಒಂದು ಗೋಲ್ಡ್ ಬೀಡ್ ಹಾಕೊಳ್ಳೋದು. ನೆಕ್ಸ್ಟು ಮತ್ತೆ ಇದ್ರ ಮಧ್ಯೆನೇ ಇನ್ನೊಂದು ಕಂಬ ಹಾಕೊಳ್ಳೋದು. ಮತ್ತೆ ಇದೇ ಥರ ಕಂಬ ಹಾಕೊಂಡು ಹೋಗೋದು ಫ್ರೆಂಡ್ಸ್. ಮತ್ತೆ ಇಲ್ಲೊಂದು ಕಂಬ ಹಾಕೊಳ್ಳೋದು. ಮತ್ತೆ ಅದೇ ಥರ ಕಂಬ ಹಾಕೊಂಡು ಹೋಗಿ ನೋಡಿ ಫ್ರೆಂಡ್ಸ್, ಇವಾಗ ಕಂಬ ಹಾಕೊಳ್ಳೋದು. ಕಂಬ ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಒಂದು ಬೀಡ್ ತಗೊಳ್ಳೋದು. ಬೀಡ್ ಇದ್ರಲ್ಲಿ ಹಾಕ್ಕೊಳ್ಳೋದು. ನೆಕ್ಸ್ಟ್ ಒಂದು ಬೀಡ್ ತಗೊಂಡು ಬೀಡ್ ಇದರಲ್ಲಿ ಕಂಬ ಆದಮೇಲೆ ಬೀಡ್ ಹಾಕ್ಕೊಳ್ಳೋದು. ನೆಕ್ಸ್ಟು ಮತ್ತೆ ಇನ್ನೊಂದು ಕಂಬ ಹಾಕ್ಕೊಂಡು ಹೋಗೋದು ಫ್ರೆಂಡ್ಸ್. ಒಂದು ಕಂಬ ಹಾಕ್ಕೊಳ್ಳೋದು. ನಾವು ಕೆಳಗಡೆ ಇಲ್ಲಿ ಒಂದು ಕಂಬ ಹಾಕ್ಬಿಟ್ಟು ಒಂದು ಚೈನ್ ಹಾಕ್ತಾ ಇದ್ವಿ. ಇಲ್ಲಿ ಮೇಲೆ ಸೆಕೆಂಡ್ ಲೈನಲ್ಲಿ ನಾವು ಒಂದು ಕಂಬ ಹಾಕ್ಬಿಟ್ಟು ಅದ್ರ ಮಧ್ಯೆ ಒಂದು ಬೀಡ್ ಹಾಕ್ತೀವಿ ಫ್ರೆಂಡ್ಸ್. ಗೋಲ್ಡ್ ಬೀಡ್ ಹಾಕ್ತೀವಿ. ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ ಆಗಾದರೂ ಮತ್ತು ಬೇಗ ಆಗುತ್ತೆ. ಸಿಂಪಲ್ ಆಗಿ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಫ್ರೆಂಡ್ಸ್ ಇದು. ನೋಡಿ, ಇವಾಗ ಒಂದು ಕಂಬ, ನೆಕ್ಸ್ಟ್ ಒಂದು ಬೀಡ್ ಹಾಕೊಳ್ಳೋದು. ಇಷ್ಟೇ ಫ್ರೆಂಡ್ಸ್ ಇದು. ಏನು ಜಾಸ್ತಿ ಏನು ಕೆಲಸ ಇಲ್ಲ ಇದರಲ್ಲಿ. ಬೇಗ ಬೇಗ ಆಗುತ್ತೆ, ಚೆನ್ನಾಗೂ ಇರುತ್ತೆ ಫ್ರೆಂಡ್ಸ್. ಬೇಗ ಬೇಗ ಆಗುತ್ತೆ ಫ್ರೆಂಡ್ಸ್ ಇದು, ಮತ್ತು ತುಂಬ ಚೆನ್ನಾಗೂ ಕಾಣಿಸುತ್ತೆ. ಈ ಥರ ಫಸ್ಟ್ ಈ ಥರ ಒಂದು ಕಂಬ ಒಂದು ಬೀಡ್ ಹಾಕ್ಕೊಂಡು ಹೋಗೋದು ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ನಾವು ಇದರಲ್ಲಿ ಚೈನ್ ಹಾಕೋಂಗಿಲ್ಲ. ಅದ್ರ ಜಾಗದಲ್ಲೇ ಚೈನ್ ಹಾಕೋ ಇದರಲ್ಲಿ ನಾವು ಬೀಡ್ ಹಾಕ್ಕೊಂಡು ಹೋಗ್ತಾ ಇರ್ತೀವಿ ಫ್ರೆಂಡ್ಸ್. ಒಂದು ಬೀಡ್ ಹಾಕ್ಕೊಳ್ಳೋದು. ನೀವು
ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಇವಾಗ 4 ಬೀಡ್ ಆಗಿದೆ. 4 ಬೀಡ್ ಆದಮೇಲೆ ನಾವು ನೆಕ್ಸ್ಟು 2 ಚೈನ್ ಹಾಕ್ಕೊಂಡು ಹೋಗೋಣ. 2 ಚೈನ್ ಹಾಕಬೇಕು. 2 ಚೈನ್ ಆದಮೇಲೆ ಇದು ಒಂದನ್ನು ಬಿಟ್ಬಿಡಬೇಕು ಫ್ರೆಂಡ್ಸ್. ನೆಕ್ಸ್ಟು ನಾವು ಇಲ್ಲಿ ಹಾಕ್ಕೊಳ್ಳೋಣ ಕಂಬನ. ಅಲ್ಲಿ ಕುಚ್ಚು ಕಟ್ಟಕ್ಕೆ ನಾವು ಬಿಡ್ತಾ ಇದ್ದೀವಿ ಫ್ರೆಂಡ್ಸ್. ಇವಾಗ ಇಲ್ಲಿ ನಾವು ಕುಚ್ಚನ್ನ ಕಟ್ತೀವಿ ಫ್ರೆಂಡ್ಸ್. ನೆಕ್ಸ್ಟ್ ಒಂದು ಮತ್ತೆ ಅದೇ ಥರ ಒಂದು ಕಂಬ ಆದಮೇಲೆ ಮತ್ತೆ ಒಂದು ಬೀಡು ನೋಡಿ ಫ್ರೆಂಡ್ಸ್. ಇವಾಗ ಬೀಡ್ ಹಾಕಾಯ್ತು, ಕಂಬ ಹಾಕಾಯ್ತು. ನೆಕ್ಸ್ಟು ಮತ್ತೆ ಈ ಥರ ಸೂಜಿ ಮೇಲೆ ದಾರ ಹಾಕ್ಕೊಂಡು ಕಂಬ ಹಾಕ್ಕೊಂಡು ಹೋಗೋದು. ಈ ಥರ ಸೂಜಿ ಮೇಲೆ ದಾರ ಹಾಕಿ ಕಂಬ ಹಾಕ್ಕೊಂಡಾದ್ಮೇಲೆ ಮತ್ತೆ ಒಂದು ಬೀಡ್ ತಗೊಳ್ಳಿ. ಮತ್ತೆ ಒಂದು ಬೀಡ್ ತಗೊಂಡು ಮತ್ತೆ ಒಂದು ಬೀಡ್ ಹಾಕ್ಕೊಂಡು ಹೋಗೋದು ಫ್ರೆಂಡ್ಸ್. ಫ್ರೆಂಡ್ಸ್ ಇವಾಗ ಫಸ್ಟಿಗೆ ನಾವು 4 ಬೀಡ್ ಹಾಕಿದ್ವಿ. ನೆಕ್ಸ್ಟು ನಾವು 6 ಬೀಡನ್ನ ಹಾಕಬೇಕು. ಅದಾದಮೇಲೆ ಮತ್ತೆ 4, ಅದಾದಮೇಲೆ ಮತ್ತೆ 6, ಆ ಥರ ಮಾಡ್ಕೊಂಡು ಹೋಗಬೇಕು ಫುಲ್ಲು ಸೀರೆನ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು 6 ಬೀಡ್ ಹಾಕಿದಾಗ ಸ್ವಲ್ಪ ಗ್ಯಾಪ್ ಸಿಕ್ಕಾಗ ಕುಚ್ಚು ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಾವು ಬೀಡ್ ಹಾಕಿರೋದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಹೈಲೈಟ್ ಆಗುತ್ತೆ ಬೀಡ್ ಹಾಕಿರೋದು. ಇವಾಗ 3 ಆಗಿದೆ. ಫ್ರೆಂಡ್ಸ್ ನೋಡಿ ಇವಾಗ 6 ಬೀಡ್ ಆಗಿದೆ. 6 ಬೀಡ್ ಆದಮೇಲೆ ನಾವು ಇಲ್ಲಿ 2 ಚೈನ್ ಹಾಕಿದ್ವಲ್ವ ಕುಚ್ಚು ಕಟ್ಟೋದಕ್ಕೆ, ಇಲ್ಲಿ ಅದೇ ಥರ ನಾವು 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಮತ್ತೆ ಇಲ್ಲೊಂದು ಬಿಟ್ಟು ಮತ್ತೆ ಇಲ್ಲಿ ಅದೇ ಥರ ಕಂಬ ಹಾಕ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ನೋಡಿ ಇವಾಗ ನನ್ನ 2 ಲೈನ್ ಕಂಪ್ಲೀಟ್ ಆಗಿದೆ. ನೋಡಿ ಸೀರೆ ಈ ಥರ ಕಾಣಿಸುತ್ತೆ. ನೆಕ್ಸ್ಟು ಇಲ್ಲಿ ನಾವು ಇಲ್ಲಿ ಕುಚ್ಚು ಕಟ್ಟಬೇಕು. ನಾನು ನಿಮಗೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ ಕುಚ್ಚು ಕಟ್ಟಿದ್ದೀನಿ. ಯಾವ ಥರ ಲುಕ್ ಇದೆ, ತುಂಬ ಚೆನ್ನಾಗಿದೆ. ಸಿಂಪಲ್ಲಾಗಿ ಮತ್ತು ಗ್ರ್ಯಾಂಡ್ ಲುಕ್ ಇರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೀವು ಲೈಕ್ ಮತ್ತು ಶೇರ್ ಮಾಡು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ. ಬೈ ಫ್ರೆಂಡ್ಸ್.